ಸಭೆ ಎನ್ನುವಂಥದ್ದು ಸಹಾಯ ಮಾಡುವ ಒಂದು ಕೇಂದ್ರವಾಗಿ, ದಾನ ಮಾಡುವಂಥ ಒಂದು ಕೇಂದ್ರವಾಗಿ ಇರಬೇಕು ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ಓದ್ರಿ ಯಾರಾದರೂ. ಮೊದಲನೇದಾಗಿ ಸಭೆ ಸುವಾರ್ತೆಯನ್ನು ಸಾರಬೇಕು. ಎರಡನೇದಾಗಿ ಸಭೆ ಕ್ಷೇಮಾಭಿವೃದ್ಧಿಯನ್ನ ಹೊಂದಬೇಕು. ಪ್ರೀತಿಯಲ್ಲಿ, ಆತ್ಮ ಸಂಬಂಧ ವರಗಳ ವಿಷಯದಲ್ಲಿ, ಭಕ್ತಿಯಲ್ಲಿ, ದೇವರ ಭಯದ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಮೂರನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ದೇವ ಜನರಿಗೆ ಕೊರತೆ ಬಂದಾಗ ನೀವು ಸಹಾಯ ಮಾಡಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಹಾಯ ಮಾಡುವ ಮನೋಭಾವವುಳ್ಳವರಾಗಿ ನಾವು ಇರಬೇಕು. ಹಲ್ಲೆಲೂಯ. ವಾಕ್ಯ ಹೇಳ್ತಾ ಇದೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನ ಅಭ್ಯಾಸಿಸಿರಿ, ನಿಮ್ಮನ್ನ ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ. ಹಲ್ಲೆಲೂಯ. ದೇವ ಜನರಿಗೆ ಕೊರತೆ ಬಂದಾಗ ದೇವರನ್ನು ನಂಬಿದ ಮಕ್ಕಳು ಅಂದ್ರೆ ಪರಿಶುದ್ಧರಿಗೆ ನಾವು ಸಹಾಯ ಮಾಡುವಂತ ಹಂಗಿನಲ್ಲಿ ಮೊದಲನೇದಾಗಿ ನಾವಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಪ್ರಿಫರೆನ್ಸ್ ಸಭೆಗೆ ನಾವು ಕೊಡಬೇಕು. ದೇವ ಜನರು ಅಂದ್ರೆ ದೇವರನ್ನು ನಂಬಿದಂಥ ಮಕ್ಕಳು ಕೊರತೆಯಲ್ಲಿರುವಾಗ, ದೇವರನ್ನು ನಂಬಿದಂಥ ಮಕ್ಕಳು ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಾಗ, ಅದು ಆರ್ಥಿಕವಾದಂಥ ಸಹಾಯವಾಗಿರ್ಬೋದು, ನಮ್ಮ ಮಾತಿನ ಮೂಲಕವಾಗಿ ಅವರಿಗೆ ಒಂದು ಒಳ್ಳೆಯ ಹಿತ ಅಥವಾ ಅನುಕೂಲ ಆಗುತ್ತೆ ಎಂಬುದಾಗಿ ಇತರರಿಗೆ ಹೇಳಿದಂಥ ಸಮಯದಲ್ಲಿ ಅದು ಅವರ ಜೀವಿತದಲ್ಲಿ ಕೆಲಸ ಮಾಡುತ್ತೆ ಎಂಬುದಾಗಿ ಅಂದುಕೊಂಡಾಗ ಆ ಒಂದು ಒಳ್ಳೆಯದು ಮಾಡುವಂಥದ್ದು ನಮ್ಮ ಕೈಲಿ ಆಗುವಂಥ ಸಮಯದಲ್ಲಿ ಅದನ್ನು ನಾವು ಅವರಿಗೆ ಮಾಡದೆ ಇರುವಂಥದ್ದಲ್ಲ, ನಾವು ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ ಜನರಿಗೆ ಕೊರತೆ ಬಂದಾಗ, ಆ ಕೊರತೆ ಆರ್ಥಿಕ ಕೊರತೆ ಆಗಿರ್ಬೋದು, ಸಾಮಾಜಿಕ ಕೊರತೆ ಆಗಿರ್ಬೋದು, ಆ ಒಂದು ಕೊರತೆ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಕೊರತೆ ಆಗಿರ್ಬೋದು, ಆ ಸಮಯದಲ್ಲಿ ಸಭೆ ಎನ್ನುವಂಥದ್ದು ನಿಲ್ಲಬೇಕು ಪ್ರಿಯರೇ. ಹಲ್ಲೆಲೂಯ. ಯಾರ್ರೀ ಸಭೆ ಅಂತಂದ್ರೆ ಯಾರು? ನಾವೆಲ್ಲರೂ. ಹಲ್ಲೆಲೂಯ. ಇಲ್ಲ ನೋಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಸಹಾಯ ಮಾಡಬೇಕು. ಯಾರಿಗೆ ಸಹಾಯ ಮಾಡ್ಬೇಕಂತ ಹೇಳುತ್ತೆ ವಾಕ್ಯ? ದೇವ ಜನರಿಗೆ, ದೇವರನ್ನು ನಂಬಿದಂತ ಮಕ್ಕಳಿಗೆ. ಹಲ್ಲೆಲೂಯ. ಮೊದಲನೇದಾಗಿ ನಿನ್ನ ಮನೆಯವರಿಗೆ ನೀನು ಸಹಾಯ ಮಾಡಲಾರದೆ ಇದ್ರೆ ಹೊರಗಿನವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಮೊದಲನೇದಾಗಿ ನಾವು ಕುಟುಂಬವಾಗಿ, ಕುಟುಂಬ ಅಂದ್ರೆ ಏನ್ರಿ? ಸಭೆ. ಹಲ್ಲೆಲೂಯ. ಇದರಲ್ಲಿ ನಾವು ಸಹಾಯಕರಾಗಿರುವಂತ ವ್ಯಕ್ತಿಗಳಾಗಿರಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಸಹಾಯ ಮಾಡಬೇಕು. ದೇವ ಜನರಿಗೆ ಕೊರತೆ ಬಂದಿರತಕ್ಕಂಥ ವಿಷಯ ಸಂಗತಿ ನಮಗೆ ತಿಳಿದಾಗ, ಆ ಸಂಗತಿ ವಿಷಯ ತಿಳಿದಾಗ ಅವರಿಗೆ ಸಹಾಯ ಮಾಡುವಂತ ಮನಸ್ಸುಳ್ಳವರಾಗಿ ಸಹಾಯ ಮಾಡಬೇಕೆ ಹೊರತಾಗಿ ಮತ್ತೆ ನಾವು ಬೇರೆ ಮಾಡುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 18ನೇ ವಚನ ಓದ್ತಾರೆ, ಯಾಜಕಕಾಂಡ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಿಂದ ಓದ್ಕೊಳ್ಳೋಣ. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನ ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನ ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವನನ್ನ ನಿಮ್ಮಂತೆಯೇ ಪ್ರೀತಿಸಬೇಕು, ನಾನು ಯೆಹೋವನು ಎಂಬುದಾಗಿ. ಹಲ್ಲೆಲೂಯ. ಪ್ರೀಸಡಿಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನಂತ ಹೇಳಿ? ಸಹಾಯ ಮಾಡುವಂತ ಸ್ವಭಾವ, ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಟುಕೊಳ್ಳುವಂತ ಸ್ವಭಾವ ಇರಬಾರ್ದು. ನಾವು ಯಾವಾಗ ಸಹಾಯ ಮಾಡೋದಕ್ಕೆ ಸಾಧ್ಯ ರೀ? ಅವ್ರ ಮೇಲೆ ಒಳ್ಳೆ ಮನಸ್ಸುಳ್ಳವರಾಗಿ ಇರುವಾಗ. ಹಲ್ಲೆಲೂಯ. ಸಭೆ ಯಾವಾಗಲೂ ಕೂಡ ಇತರರಿಗೋಸ್ಕರವಾಗಿ ಚಿಂತಿಸುವಂಥದ್ದಾಗಿ ಆಗಿರುತ್ತೆ. ಯಾಕಂದ್ರೆ ನಾವು ದೇವರ ಮಕ್ಕಳು. ದೇವರು ಒಂದು ವೇಳೆ ನಮ್ಮ ತಪ್ಪುಗಳನ್ನು ಎಣಿಸೋದಾದ್ರೆ ದೇವರ ಮುಂದೆ ನಿಲ್ಲಕ್ಕೆ ನಾವು ಸಾಧ್ಯನಾ? ಯಾವ ಮನುಷ್ಯನು ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ದೇವರು ಮಾತ್ರ ನೀತಿವಂತನು, ದೇವರು ಮಾತ್ರ ಪರಿಶುದ್ಧನ. ಅಂತಹ ದೇವರು ನಮ್ಮನ್ನ ಏನ್ ಮಾಡಿದನ್ರಿ? ಆತ ಕರೆದಿದ್ದಾನೆ. ನಮ್ಮನ್ನ ತನ್ನ ಮಕ್ಕಳಾಗಿ ಆತನ ಏನ್ ಮಾಡಿದಾನೆ? ಆಯ್ಕೆ ಮಾಡಿಕೊಂಡಿದ್ದಾನೆ. ನನ್ನಂತೆ ನೀವು ಇರ್ರಿ, ನನ್ನ ಮಕ್ಕಳಾಗಿ ನೀವು ಇರ್ರಿ ಅಂತೇಳಿ ಈ ಲಕ್ಷಣಗಳನ್ನು ನಮಗೆ ಏನ್ ಮಾಡ್ತಾ ಇದ್ದಾನೆ? ಆತನು ಬೋಧಿಸಿದಾನೆ. ಏನಂತೇಳಿ? ಮತ್ಸರವನ್ನ ಮನಸ್ಸಿನಲ್ಲಿ ನೀವು ಇಟ್ಟುಕೊಳ್ಳಬಾರದು. ಯಾರಿಗೂ ಕೂಡ ಕೇಡಿಗೆ ಕೇಡನ್ನು ನೀವು ಮಾಡುವವರು ಆಗಬಾರ್ದು. ಒಂದು ಸಮಯ ಸಿಕ್ಕಾಗ. ಹಲ್ಲೆಲೂಯ. ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ತಂಗಿಯರಿಗೆ ನಮ್ಮ ತಮ್ಮಗಂತಿದ್ದೆ. ಯಾಕಂದರೆ
ಅವಾಗಿನ ದಿನಕರನೇ ಬೇರೆ, ಈಗಿನ ದಿನಕರನೇ ಬೇರೆ. ಅಲ್ಲಿ ಜಾಲಿ ಜಗ್ಗಿ ಸರಿ ಹೇಳಿದ್ರು. ಅಲ್ಲಿಯ ಟೈಮ್ ಸಿಗುತ್ತಾ ಆ ಟೈಮ್ನಾಗ ಇಲ್ಲ ನೋಡ್ಕೊಂತೀನಿ ಅಂತ. ಅಲ್ಲಿಯ ಪ್ರೈಸ್ ಲಾರ್ಡ್. ಯಾಕಂದರೆ ಓದುವಂಥ ಸಮಯದಲ್ಲಿ ಅವರು ಓದಲಾರದೆ ಇರುವಂಥ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಅಂತಿದ್ದೆ, ನಮ್ಮ ಪ್ರಿಯಮ್ಗೆ ಅಂದಿನಿ, ನಮ್ಮ ಎಂಜಲಮ್ಗೆ ಅಂದಿನಿ. ಅಂದರೆ ಆ ಟೈಮಲ್ಲಿ ನನ್ನ ಮಾತು ಕೇಳಾರ್ದಾಗ ನಿಮ್ಮ ಟೈಮ್ ಸಿಗುತ್ತೆ, ಯಾಕಂದ್ರೆ ನಾನೇ ಹಿರಿಯಲ್ಲ. ಅಲ್ಲಿಯ ನಿಮ್ನ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಂತ. ಅಲ್ಲಿಯ ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿರ್ತಕ್ಕಂಥ ವ್ಯಕ್ತಿನೇ ಅಲ್ಲಿಯ ಲೋಕ ಸಂಬಂಧಿ ಆಗಿರ್ತಕ್ಕಂಥ ವ್ಯಕ್ತಿಯಾಗಿ ಇರುವಂಥ ವ್ಯಕ್ತಿ ನಾನಾಗಿದ್ದೆ. ಅಲ್ಲಿಯ ಆದರೆ ದೇವರ ಬಳಿಗೆ ಬಂದಾಗ ಯಾವುದಾದ್ರೂ ಮತ್ಸರ, ಯಾವುದಾದ್ರೂ ಕೇಡನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ದೇವರ ಮಕ್ಕಳು ಅಲ್ಲವೇ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಿ, ಅದು ಅವರಿಗೆ ಕೇಡು ಅವರು ನಮಗೆ ಮಾಡಿದಾಗಲೂ ಕೂಡ ನಾವು ಮೇಲನ್ನು ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಅಲ್ಲಿಯ ಯೋಸೆಫ್ ಏನು ಮಾಡಿದಂತ ಹೇಳುತ್ತೆ ವಾಕ್ಯ, ಅವರ ಸಹೋದರರೆಲ್ಲರೂ ಅವನಿಗೆ ಕೇಡು ಮಾಡಿದರೂ ಕೂಡ ದೇವರು ನನಗೆ ಮೇಲಾಗಬೇಕಂತೆ ಸಂಕಲ್ಪಿಸಿದ್ದನು ಎಂಬುದಾಗಿ. ಅಲ್ಲಿಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ನಾನು ಒಳ್ಳೆಯವನಂತೇಳಿ ಹೇಳ್ಕೊಳ್ತಾ ಇಲ್ಲ. ಅಲ್ಲಿಯ ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭಗಳಲ್ಲಿ ಆತ್ಮನಿಂದ, ಪರಿಶುದ್ಧ ಆತ್ಮನಿಂದ ಆತ್ಮವು ಏನು ಮಾಡುತ್ತೆ, ಲೋಕದ ಕಡೆಗೆ ನೋಡುವಾಗ ಮತ್ತೆ ಪರಿಶುದ್ಧ ಆತ್ಮ ದೇವರು ಏನು ಮಾಡ್ತಾನೆ, ನಮ್ಮನ್ನು ತನ್ನ ಬಳಿಗೆ ತಾನು ನಮಗೆ ಶಿಕ್ಷಕನಾಗಿದ್ದು ತಿದ್ದಿ ತಿಳಿಸಿ ಹೇಳಿ ಪುನಃ ತನ್ನ ಮಾರ್ಗದಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ನಡೆಸ್ತಾನೆ. ಪ್ರೇರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮೊದಲನೇದಾಗಿ ಪರಿಶುದ್ಧರಿಗೆ ನಾವು ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಕೇಡನ್ನು, ಮತ್ಸರವನ್ನು, ಕೆಟ್ಟದನ್ನು, ಇತರರ ಕುರಿತಾಗಿ ಯಾವ ಕೆಟ್ಟ ಭಾವನೆಗಳನ್ನು ನಾವು ಇಟ್ಟುಕೊಳ್ಳದೆ ಪ್ರತಿಯೊಬ್ಬರಿಗೂ ಕೂಡ, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಓದಿಕೊಳ್ಳೋಣ ಸಮಯದಲ್ಲಿ 2ನೇದು 10ನೇ ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಹಲ್ಲೆಲೂಯ. ಮೊದಲನೇದಾಗಿ ಸಭೆಯಲ್ಲಿರುವವರಿಗೆ, ಪರಿಶುದ್ಧರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕು. ಎರಡನೇದಾಗಿ ಸಮಯದಲ್ಲಿ ಗಲಾತ್ಯ 2:10ನೇ ವಚನ, ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನ ಬೇಡಿಕೊಂಡರು, ಇದನ್ನ ಮಾಡುವುದರಲ್ಲಿ ನಾನೂ ಆಸಕ್ತನಾಗಿದ್ದೆನು ಎಂಬುದಾಗಿ. ಹಲ್ಲೆಲೂಯ. ಅನೇಕರು ಬಡತನದ ಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೆ ಸಹಾಯ ಮಾಡುವಂಥ ಸ್ವಭಾವವುಳ್ಳವನಾಗಿರಬೇಕು. ಹಲ್ಲೆಲೂಯ. ಬಡತನ ಕೆಲವೊಬ್ರಿಗೆ ಊಟಕ್ಕೂ ಕೂಡ ಗತಿ ಇರಲಾರ್ದಂಥ ಒಂದು ಸ್ಥಿತಿ ಇರುತ್ತೆ. ಹಲ್ಲೆಲೂಯ. ಕೆಲವೊಬ್ಬರಿಗೆ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ, ಅವರು ಸಮಸ್ಯೆಗಳ ಮಧ್ಯದಲ್ಲಿ, ಬಡತನದ ಒಂದು ಕಷ್ಟದ ಮಧ್ಯದಲ್ಲಿ ನೊಂದು ಬೆಂದಂಥ ಸ್ಥಿತಿಯಲ್ಲಿ ಅವರು ಇರುವಂಥವರು, ಜೀವಿಸುವಂಥವರು ಆಗಿರ್ತಾರೆ ಪ್ರೇರೆ. ಅಂಥವರಿಗೆ ಸಹಾಯ ಮಾಡುವುದಕ್ಕಾಗಿ ಸಭೆ ಎನ್ನುವಂಥದ್ದು ಇರಬೇಕಾಗಿದೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಟೈಮ್ ಆಗ್ತದೆ, ಮುಗಿಸ್ತಾ ಇದ್ದೀನಿ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಓದ್ತೀರಾ ಯಾರಾದರೂ? ನೆಕ್ಸ್ಟ್ ಲೈನ್ ಹೆಂಗೆ ಓದಬೇಕು? ಓದ್ಬೇಕು. ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ, ಹಲ್ಲೆಲೂಯ. ಇಲ್ಲಿ ಏನ್ ನೋಡ್ತಾ ಇದ್ದೇವೆ ನಾವು? ದಿಕ್ಕಿಲ್ಲದ ವಿಧವೆಯರಿಗೆ ಸಭೆ ಏನಂತ್ರಿ? ಸ್ತ್ರೀ ಅಧೀನದಲ್ಲಿ ವಿಧವೆಯರಿದ್ದರೆ ಆಕೆ ಅವರನ್ನು ಸಂರಕ್ಷಿಸಲಿ. ಸಭೆಯು ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ, ಅಲ್ಲಿ ಮುಂದೆ ನೋಡ್ತಾ ಇದ್ದೇವೆ, ಆಕೆಯು ಆ ಭಾರವನ್ನು ಸಭೆಯ ಮೇಲೆ ಹಾಕಬಾರದು ಎಂಬುದಾಗಿ. ಇಲ್ಲಿ ಒಂದು ವಿಷಯವನ್ನ, ಸಂಗತಿಯನ್ನ ಪೌಲನು ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಒಂದು ವೇಳೆ ಒಬ್ಬ ತಾಯಿಯ ಬಳಿಯಲ್ಲಿ ಒಬ್ಬ ವಿಧವೆ ಇದ್ರೆ, ಆ ವಿಧವೆಯನ್ನ ಸಾಕುವಂತ ಸಾಮರ್ಥ್ಯ ಆ ತಾಯಿಗೆ ಇದ್ರೆ, ಆ ತಾಯಿ ಆ ಒಂದು ಭಾರವನ್ನು ಯಾರ ಮೇಲೆ ಹಾಕಬಾರ್ದ್ರಿ? ಸಭೆ ಮೇಲೆ ಹಾಕಬಾರ್ದು. ಒಂದು ವೇಳೆ ದಿಕ್ಕಿರಲಾರದಂಥ ವಿಧವೆ, ಆಕೆಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಒಂದು ವೇಳೆ ಇದ್ದವರು ಕೂಡ ಆಕೆಗೆ ಸಹಾಯಕರಾಗಿ ಇರಲಾರದಂಥ ಸಮಯದಲ್ಲಿ, ಆಕೆಗೆ ಮುಂದಿನ ಒಂದು ಭವಿಷ್ಯತ್ ಏನೆಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ, ಆಕೆ ನೆರಳಾಗಿರ್ತಕ್ಕಂಥ, ಆಕೆ ಯಜಮಾನನನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಆಕೆ ಇರುವಾಗ, ಆಕೆ ಸಭೆಗೆ ಬರುವಂಥ ಮಗಳಾಗಿರುವಂಥ ಸಮಯದಲ್ಲಿ ಆಕೆಗೆ ನಾವು ಸಹಾಯ ಮಾಡುವಂಥ ಹಂಗಿನಲ್ಲಿ ಇದ್ದೇವೆ ಪ್ರೇರೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅದುವೇ ನಿಜವಾಗಿರ್ತಕ್ಕಂಥ ಆರಾಧನೆ, ಭಕ್ತಿ ಎಂಬುದಾಗಿ ಪ್ರೇರೆ. ಅದರ ಕುರಿತಾಗಿ ನಾವು ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ ಅನಿಸುತ್ತೆ
ಮೊದಲನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನ ವಿಧವೆಯರನ್ನ ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಿಧವೆಯರನ್ನ ದಿಕ್ಕಿಲ್ಲದವರನ್ನ ಏನ್ ಮಾಡ್ಬೇಕ್ರಂತ್ರಿ? ಪರಾಮರಿಸಬೇಕು. ಬಡವರನ್ನ ಪರಾಮರಿಸಬೇಕು. ಅವ್ರನ್ನ ಹೀಯಾಳಿಸಿ ಮಾತಾಡಬಾರ್ದು. ಹೀಯಾಳಿಸಿ ಮಾತಾಡಿದ್ರೆ ಯಾರಿಗೆ ಮಾತಾಡಿದಂಗಂತೆ? ಸೃಷ್ಟಿಕರ್ತನಾದಂಥ ದೇವರಿಗೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭ ಬಟ್ಟೆಗಳು ಭಯಂಕರವಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವ್ರ ಬಡತನ ಪರಿಸ್ಥಿತಿ, ಅಂತಹ ಬಟ್ಟೆಗಳ ಕಡೆಗೆ ಅವ್ರನ್ನ ನಡೆಸಿರುತ್ತೆ. ಬಟ್ಟೆಗಳೇ ಇರಲಾರಂಥ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಹೊಲಸಾದ ಬಟ್ಟೆಗಳನ್ನು ಉಟ್ಟುಕೊಂಡಂಥ ಸ್ಥಿತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ನಾವು ಸಹಾಯಕರಾಗಿ ಇರಬೇಕು. ಸಭೆಯ ಜವಾಬ್ದಾರಿ ಏನಾಗಿದೆ ರೀ? ಇಂಥ ಒಂದು ಕಾರ್ಯಗಳನ್ನು ಮಾಡುವಂಥದ್ದು. ಕೊರತೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕು. ಈ ಮೂರು ಏನಾಗಿದೆ ರೀ? ಸಭೆಯ ಜವಾಬ್ದಾರಿಗಳಾಗಿದೆ. ಮೊದಲನೇದಾಗಿ ಸುವಾರ್ತೆಯನ್ನು ಪ್ರಕಟಿಸಬೇಕು. ಎರಡನೆಯದಾಗಿ ಕ್ಷೇಮಾಭಿವೃದ್ಧಿಯನ್ನು, ಭಕ್ತಿಯಲ್ಲಿ ಆತ್ಮನ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ಮೂರನೇದಾಗಿ ಕೊರತೆ ಬಂದಾಗ ಸಹಾಯ ಮಾಡುವಂಥ ಮನಸ್ಥಿತಿ ಉಳ್ಳವರಾಗಿ ಇರಬೇಕು. ಅಂದರೆ ದಾನ ಸಹಾಯ ಮಾಡುವವರಾಗಿ ನಾವು ಇರಬೇಕು. ಇವತ್ತಿನ ದಿವಸ ಅನೇಕ ಕ್ರಿಶ್ಚಿಯನ್ ನಾವು ನೋಡ್ತಾ ಇದ್ದೇವೆ, ದಾನ ಕೇಂದ್ರಗಳು ಇವತ್ತಿನ ದಿವಸ ಅನೇಕ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ? ದತ್ತು ತೆಗೆದುಕೊಂಡು ಓದಿಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಸಮಯದಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿದ ಕಾರಣಕ್ಕಾಗಿ ಫಂಡ್ ಎನ್ನುವಂಥದ್ದು ಭಾರತ ದೇಶಕ್ಕೆ ಬರುವಂಥದ್ದು ಏನಾಗಿದೆ? ನಿಂತು ಹೋಗಿದೆ. ಕೆಲವೊಂದು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡು ಬಂದ ಕಾರಣಕ್ಕಾಗಿ ಏನಾಗಿದೆ ರೀ? ನಿಂತು ಹೋಗಿದೆ ಪ್ರೇರೆ. ಅದಕ್ಕಿಂತ ಮುಂಚಿತ ದಿವಸಗಳಲ್ಲಿ ಎಷ್ಟೋ ಜನರಿಗೆ ಕ್ರೈಸ್ತ ಮಿಷನರಿಗಳು ಏನು ಮಾಡಿದಾರೆ? ಸಹಾಯ ಮಾಡಿದ್ದಾರೆ. ಅವರ ಸಹಾಯ ದಿಕ್ಕಿಲ್ಲಾರ್ದಂಥ ಜನರಿಗೆ, ಅನಾಥರಿಗೆ, ಬಡವರಿಗೆ ಅವ್ರು ಏನು ಮಾಡಿದ್ದಾರೆ? ಸಹಾಯಕರಾಗಿ ನಿಂತಿದ್ದಾರೆ. ಉಚಿತವಾಗಿ ವೈದ್ಯಕೀಯ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಕುಷ್ಠರೋಗಿಗಳನ್ನು, ಮದರ್ ತೆರೇಸಾ ಆ ತಾಯಿ ಕುಷ್ಠರೋಗಿಗಳನ್ನ ಒತ್ತುಕೊಂಡು ಹೋಗಿ ಏನು ಮಾಡ್ತಾ ಇದ್ರಿ? ತನ್ನ ಒಂದು ಸ್ಥಿತಿ, ಶರೀರವನ್ನು ಕಡೆಗಣಿಸಿ ಆ ಒಬ್ಬ ವ್ಯಕ್ತಿಯನ್ನು ಹೆಂಗಾದರೂ ಮಾಡು, ನಾನೇನು ಮಾಡಬೇಕು? ಸ್ವಸ್ಥಪಡಿಸ್ಬೇಕು ನನ್ನ ಒಂದು ಟ್ರೀಟ್ಮೆಂಟ್ ಮೂಲಕವಾಗಿ ಅಂತೇಳಿ ಆಕೆ ಹಾರೈಸ್ತಾ ಇದ್ಲು ಪ್ರಿಯರೇ. ಕಲ್ಕತ್ತಾದಲ್ಲಿ ಅನೇಕ ಘಟನೆಗಳು, ನೀವು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಈ ಸಮಯದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಗ್ರಹಾಮ್ ಸ್ಟೇನ್ ಎನ್ನುವಂಥ ಒಬ್ಬ ವ್ಯಕ್ತಿ, ಒಡಿಶಾ ಒಂದು ನಮ್ಮ ನೆರೆಹೊರೆಯ ರಾಜ್ಯ, ಆಂಧ್ರದಿಂದ ಸ್ವಲ್ಪ ದೂರ ಇರತಕ್ಕಂಥ ಒಂದು ರಾಜ್ಯ, ಆ ಒಂದು ಒಡಿಶಾ ರಾಜ್ಯದಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಆತನ ಏನು ಮಾಡಿದ? ಸೇವೆ ಮಾಡಿದ ಪ್ರಿಯರೇ. ಆಸ್ಟ್ರೇಲಿಯಾದಿಂದ ಬಂದಿರತಕ್ಕಂಥ ಮಿಷನರಿ, ಯುಗೋಸ್ಲೋವಿಯಾದಿಂದ ಬಂದಿರತಕ್ಕಂಥ ಮದರ್ ತೆರೇಸಾ, ಅಲ್ಲಿ ಅನೇಕರು ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ಅನೇಕರು ಅವ್ರು ಏನು ಮಾಡಿದಾರೆ? ಸಹಾಯ ಮಾಡಿದ್ದಾರೆ. ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು, ಯಾವ ರೀತಿಯಾಗಿ ಆರ್ಥಿಕವಾಗಿ ಮುಂದೆ ಬೆಳೆಯಬೇಕು, ಯಾವ ರೀತಿಯಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ಸ್ತ್ರೀಯರಿಗೆ ಸಮಾನತ್ವ ಬೇಕು ಎಂಬುದಾಗಿ, ಸ್ತ್ರೀಯರು ಅವರು ಕೇವಲ ಮನೆಗೆ ಮಾತ್ರ ಸೀಮಿತವಾದಂಥವರು ಅಲ್ಲ ಎಂಬುದಾಗಿ, ಸ್ತ್ರೀಯರಿಗೂ ಕೂಡ ಭಕ್ತಿ ವಿಷಯಗಳು ಬೇಕು, ಸ್ತ್ರೀಯರು ಕೂಡ ಮುಂದೆ ಬರಬೇಕಂತೇಳಿ ಏನು ಮಾಡಿದ್ರಿ? ವಿಲಿಯಂ ಕೇರಿ ಎನ್ನುವಂಥ ಇಂಗ್ಲೆಂಡ್ ಮಿಷನರಿ ಬಂದು ಆತನ ಏನು ಮಾಡಿದ? ಸಹಾಯವನ್ನು ಮಾಡಿದ. ಕೊರತೆ ಉಳ್ಳಂಥ ಜನರಿಗೆ ಆತನು ಸಹಾಯ ಮಾಡಿದ. ಆತನು ಪೆನ್ನನ್ನು ಭಾರತ ದೇಶದಲ್ಲಿ ಮೊದಲನೇದಾಗಿ ಏನು ಮಾಡಿದ್ದಾರೆ? ಆತ ಬಳಸಿದ ಪ್ರಿಯರೇ. ಹಲ್ಲೆಲೂಯಾ. ಇಂಕನ್ನು ಆತನು ಈ ಭಾರತ ದೇಶದಲ್ಲಿ ಬಳಸಿದ. ಆತನು ಜನರು ಉಳಿತಾಯ ಮಾಡಬೇಕಂತೇಳಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ. ಇಲ್ಲಿ ನಡೆದಿರ್ತಕ್ಕಂಥ ಸುದ್ದಿ ಇನ್ನು ಅನೇಕ ಕಡೆ ಗೊತ್ತಾಗಬೇಕಂತೇಳಿ ವಾರ್ತಾಪತ್ರಿಕೆಗಳನ್ನು ಪ್ರಾರಂಭದಲ್ಲಿ ಆತನು ಏನು ಮಾಡಿದ? ಪ್ರಕಟಿಸಿದ. ಆತನು ಸ್ತ್ರೀಯರಿಗೋಸ್ಕರವಾಗಿ ವಿಶೇಷವಾಗಿ ಸ್ಕೂಲ್ಗಳನ್ನು ಆತನ ಏನು ಮಾಡಿದ? ತೆಗೆದ ಪ್ರಿಯರೇ. ಹಲ್ಲೆಲೂಯಾ. ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಶಿಕ್ಷಣ, ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲರೂ ಕೂಡ ಶಿಕ್ಷಣವನ್ನು ಕಲಿಬೇಕಂತೇಳಿ ಆತನು ಪ್ರತಿಪಾದಿಸಿದ ಪ್ರಿಯರೇ. ಆತನು ಗಂಡನು ಸತ್ತು ಹೋದ ಮೇಲೆ ಹೆಂಡತಿ ಚಿತೆಗೆ ಆರಬೇಕಾಗಿತ್ತು. ಅದಕ್ಕೆ ಏನಂತ ಕರಿತೀವಿ ನಾವು? ಸತಿ ಸಹಗಮನ ಪದ್ಧತಿ. ಅದನ್ನು ನಿಷೇಧ ಮಾಡುವುದರಲ್ಲಿ ಅಲ್ಲಿರ್ತಕ್ಕಂಥ ಗವರ್ನರಿಗೆ ಮುಖ್ಯವಾಗಿ ಪತ್ರವನ್ನು ಬರೆದ ಪ್ರಿಯರ. ಆಮೇಲೆ ಅದಕ್ಕೆ ಜೋಡಣೆಯಾಗಿ ರಾಜಾರಾಮ್ ಮೋಹನ್ ರಾಯ್ ಎನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಏನು ಮಾಡಿದ್ರಿ? ಕೈ ಹಾಕಿದ ಪ್ರಿಯ. ವಿಲಿಯಂ ಕೇರಿ ಹೆಸರು ಬರಲ್ಲ, ಅದು ರಾಜಾರಾಮ್ ಮೋಹನ್ ರಾಯ್ ಅವರ ಹೆಸರು ಬರುತ್ತೆ. ಕಾರಣ ಒಂದೇ, ಮತಾಂಧತೆ ಎಂಬುದಾಗಿ. ಹಲ್ಲೆಲೂಯಾ. ಧರ್ಮಾಂಧತೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ವಿಲಿಯಂ ಕೇರಿ ಎಷ್ಟೋ ತ್ಯಾಗವನ್ನು ಮಾಡಿದ. ತನ್ನ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ, ಹೆಂಡತಿಯನ್ನು ಕಳೆದುಕೊಂಡ ಇದೇ ದೇಶದಲ್ಲಿ ಆತನು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ, ತನ್ನ ದೇವರ ಸುವಾರ್ತೆಯನ್ನು ಪ್ರಕಟಿಸಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ಆತನು ತನ್ನ
ಕುಟುಂಬವನ್ನು ಕಡೆಗಣಿಸಿದ, ಮಕ್ಕಳನ್ನು ಕಡೆಗಣಿಸಿದ, ಅವರ ಪ್ರಾಣವನ್ನು ಕಡೆಗಣಿಸಿದ ಆತನು 40 ಭಾಷೆಗಳನ್ನು ಕಲಿತುಕೊಂಡವನಾಗಿ ಸತ್ಯವೇದವನ್ನ ಆತನು ಏನ್ ಮಾಡಿದರೆ ತರ್ಜುಮಾ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಭಾರತ ದೇಶದಲ್ಲಿ ನಾನು ಕಾಲಿಡಬೇಕಾದ್ರೆ ನಾನು ಭಾರತ ದೇಶ ಮುಟ್ಟುವುದರ ಒಳಗಡೆಯಾಗಿಯೇ ನಾನು ಭಾಷೆಯನ್ನು ಕಲಿತುಕೊಳ್ಬೇಕಂತೇಳಿ 5 ತಿಂಗಳ ಕಾಲ ಹಡಗಿನಲ್ಲಿ ಪ್ರಯಾಣ ಮಾಡಿ ಆತನ ಭಾರತ ದೇಶದಲ್ಲಿ ಬಂಗಾಲಿಯನ್ನ ಮಾತಾಡಿ ಆತನು ಮೊದಲನೇದಾಗಿ ಭಾರತ ದೇಶದಲ್ಲಿ ಕಾಲಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ತ್ಯಾಗ ಅದು ಸಭೆಗೆ ಇವತ್ತಿನ ದಿವಸ ಬೇಕಾಗಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವೆ ಅಂದರೆ ಇದರ ಹಿಂದೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಬದಿಗೊತ್ತಿ ಸುವಾರ್ತೆಯನ್ನು ಸಾರಿದ್ದಾರೆ. ತಮ್ಮ ಪ್ರಾಣವನ್ನು ಬದಿಗೊತ್ತಿ ಸಭೆಗೋಸ್ಕರವಾಗಿ ಅವರು ಏನೆಲ್ಲ ತ್ಯಾಗವನ್ನ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ಬದಿಗೊತ್ತಿ ಅವರು ಸಹಾಯವನ್ನ ಮಾಡಿದ್ದಾರೆ. ಕೊರತೆ ಬಂದಂಥ ಸಮಯದಲ್ಲಿ ಬಡವರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ದಿಕ್ಕಿಲ್ಲದವರಿಗೆ, ಅನಾಥವರಿಗೆ, ವಿಧವೆಯರಿಗೆ, ಪರಿಶುದ್ಧರಿಗೆ ಅವರು ಸಹಾಯ ಮಾಡಿದ್ದಾರೆ ಪ್ರಿಯರೇ. ಆ ಒಂದು ಸಹಾಯ ಸಭೆ ಇವತ್ತಿನ ದಿವಸಗಳಲ್ಲಿ ಕಳೆದುಕೊಳ್ತಾ ಇದೆ. ಇನ್ನು ಮುಂದೆ ನಾವುಗಳು ಕೂಡ ಈ ರೀತಿಯಾಗಿ ಈ ಜವಾಬ್ದಾರಿಗಳನ್ನು ಮಾಡುವವರಾಗಿ ಇರೋಣ. ಸುವಾರ್ತೆಯನ್ನು ಪ್ರಕಟಿಸೋಣ, ಕ್ಷೇಮಾಭಿವೃದ್ಧಿಯನ್ನು ಹೊಂದೋಣ, ಸಹಾಯ ಮಾಡುವ, ದಾನ ಮಾಡುವ ಮಕ್ಕಳಾಗಿ ನಾವು ಜೀವಿಸುವಂತವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ.